ಗ್ರಾಂಟೆಡ್ ಮಂತ್ ಕೊಡ್ತಾರೆ ಅವು ಇನ್ನು ಬರ್ಸ ಮುಗಿಬೆಟ್ಟಿಗೆ ಮಂತ್ ಕೊಡ್ತಾರೆ ಅವು MLA ಗ್ರಾಂಟೆಡ್ 9 ಲಕ್ಷ ರೂಪಾಯಿ ಇದು ಕೊರಪೆ ಅವು ಮಲ್ತ್ ಕೊರ್ಪುಂಡು ಬೊಕ ಅಂಚ ಮಂಡದಣ್ಣ ನಿಖಲ್ ಒರಿ ಬನ್ನಾಗ ನಿಖಲ್ ಇತ್ತೆದಾಯ ಬತ್ತಿನ ಕೇನ್ ನಂಚಿನ ಪ್ರಶ್ನೆ ಒರಿ MLA ನಿಖಲ್ ಕೇಂದ್ರ ಬೆಲೆ ನಿಖಲ್ ಏರ್ಲ ಅದಪ್ಪು ಅವು ನಿಖಲ ಇನ್ನು ಒತ್ತೊಂಡವ್ರನ್ನ ಎಂಕದಾಲ ತೊಂದರೆ ಜಯನಲ್ಪದ ದೇವರಿಗೆ ಪಡೆದುಟ್ಟ ಊರ್ದಕ್ಲ ಇಂಚೆ ಅವ್ರು MLA ಬಂದಾಗ ಕೇಂದ್ರ ಮೇಲೆ ದೇವರಿಗೆ ಪಡೆದುಟ್ಟ ಸವಣಾಲು ಕಾಳಿಕಾಂಬ ದೇವಸ್ಥಾನದಿಂದ ಇಲಿಕ್ಕಲ ಬಾಡರ್ಕ ರಸ್ತೆ ಮಲೆಕುಡಿಯ ಕಾಲೋನಿ ರಸ್ತೆಗೆ ಹೋಗುವಂಥ ಮಧ್ಯದಲ್ಲಿ ಅಂದರೆ ಅನ್ಯಾಡಿ ಎಂಬಲ್ಲಿ ಮೊನ್ನೆಯ ಏನು ಒಂದು ತಿಂಗಳ ನಮ್ಮ ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಒಂದು ತಿಂಗಳು ಮಳೆ ಬಂತು. ಒಂದು ನಿಮಿಷ ಬಿಡದೆ ಒಂದು ತಿಂಗಳು ಮಳೆ ಬಂತು. ಇದರ ಪರಿಣಾಮವಾಗಿ ಅನ್ಯಾಡಿ ಎಂಬಲ್ಲಿ ದರೆ ಕುಸಿತು. ಅಂದರೆ ಈ ಇಡೀ ರಸ್ತೆ ಒಡೆದು ಬ್ಲಾಕ್ ಆಗಿದೆ. ಆ ನಂತರ ಅಲ್ಲಿಗೆ ಸ್ಥಳೀಯ ಯಾರು ನಮ್ಮ ಜಿಲ್ಲಾಧಿಕಾರಿಯವರು ಕೂಡ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರ ಜೊತೆಗೆ ನಮ್ಮ ರಚಿತ್ ಶಿವರಾಮ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮತ್ತೆ ತಹಸೀಲ್ದಾರ್ ಅವರು ಮತ್ತೆ ಗ್ರಾಮ ಪಂಚಾಯತ್ PD ಅವರು ಈ ಭಾಗದ ಎಲ್ಲ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಆ ನಂತರ NDRFನವರು ಕೂಡ ಅಲ್ಲಿ ಬಂದಿದ್ದಾರೆ. ಎಲ್ಲರೂ ಬಂದು ಕೂಡ ಪರಿಶೀಲನೆ ಮಾಡಿದ್ದಾರೆ. ಈ ರಸ್ತೆ ತಡೆಯಾದ ಕಾರಣ ನಮಗೆ ಓಡಾಡ್ಲಿಕ್ಕೆ ಕಷ್ಟ ಆಗಿತ್ತು. ಅಂದಿನ ದಿವಸ DC ಅವರು ಅವತ್ತು ಏನು ಹೇಳಿದ್ರು ಅಂದ್ರೆ 2 ಜೀಪನ್ನಿಟ್ಟು, ಅಂದ್ರೆ ಅಲ್ಲಿ ಆ ಕಡೆಗೆ ಒಂದು ಜೀಪು ಈ ಕಡೆಗೆ ಒಂದು ಜೀಪನ್ನಿಟ್ಟು ನೀವು ಸಾಮಾನುಗಳನ್ನ ಅಥವಾ ಯಾವುದೇ ಒಂದು ವಸ್ತು ಸಾಮಗ್ರಿಗಳನ್ನ ನೀವು ಕೊಂಡೋಗ್ಬಹುದು ಅಂತ ಹೇಳಿದ್ರು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರು ಗಂಜಿ ಕೇಂದ್ರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಗಂಜಿ ಕೇಂದ್ರಕ್ಕೆ ನಾವು ಹೋಗಲ್ಲ, ಯಾಕಂದ್ರೆ ನಮ್ಮಲ್ಲಿ ಕೃಷಿ ಉತ್ಪಾದನೆಗಳು ಇದ್ದ ಕಾರಣ, ದನ ಕರುಗಳು ಇಂಥದ್ದೆಲ್ಲ ಇದ್ದ ಕಾರಣ ಅಲ್ಲಿಯ ಜನರಿಗೆ ಇನ್ನೊಂದು ಕಡೆ ಹೋಗಿ ವಾಸ ಮಾಡಲಿಕ್ಕೆ ಕಷ್ಟ ಆದ ಕಾರಣ ನಾವು ಈ ಅವಸ್ಥೆಗೆ ಒಪ್ಪಿಕೊಂಡಿದ್ದೇವೆ. ಆ ನಂತರ ಎಲ್ಲ ಅಧಿಕಾರಿ ವರ್ಗದವರು ಅಥವಾ ಜನಪ್ರತಿನಿಧಿಗಳು ಬರೇ ಬಂದು ಫೋಟೋ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಕಾಮಗಾರಿ ಪ್ರಕ್ರಿಯೆ ನಡೆದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ ಅಂದ್ರೆ ಅಲ್ಲಿನ ಏನು ಜನರು ಅದರ ಬಗ್ಗೆ ಆ ಬದಲಿ ರಸ್ತೆಯ ಬಗ್ಗೆ ನಾವು ಎಲ್ಲ ಆಕ್ರೋಶಗೊಂಡಾಗ ಅಲ್ಲಿಗೆ ಬಂದಂತ ಯಾರು ಸ್ಥಳೀಯ PDO ಬಂದಾಗ ಅವರಲ್ಲಿ ನಾವು ನಮ್ಮ ಏನು ನೋವನ್ನು ಅವರ ಹತ್ರ ಹೇಳಿಕೊಂಡೆವು. ಆಕ್ರೋಶವನ್ನ ನಾವು ವ್ಯಕ್ತಪಡಿಸಿದ್ದೇವೆ. ಯಾಕಂದ್ರೆ ನಮಗೆ ಬದಲಿ ರಸ್ತೆ ಕೊಡಿ, ಈ ರಸ್ತೆ ಯಾವತ್ತೂ ಕೂಡ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮಗೆ ಬದಲಿ ರಸ್ತೆ ಕೊಡ್ಬೇಕು ಅಂತ ಅವರಲ್ಲಿ ನಾವು ಒತ್ತಡವನ್ನ ಹಾಕಿದ್ದೇವೆ. ಆ ಸಂದರ್ಭದಲ್ಲಿ ಅವರು ಏನು ಮಾಡಿದ್ರು ಅಂದ್ರೆ ಸಂಬಂಧಪಟ್ಟಂತ ಏನು ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಅವರ ತಂಡ ಅಲ್ಲಿ ಬಂದು ಆ ಜಾಗವನ್ನ ಪರಿಶೀಲನೆ ಮಾಡಿ ಬದಲಿ ರಸ್ತೆ ಯಾವ ರೀತಿ ಮಾಡಬಹುದು ಅಂತ ಒಂದು ಪರಿಶೀಲನೆ ಮಾಡಿ ಅಲ್ಲಿಗೆ ಒಂದು ಅಂದಾಜು ಪಟ್ಟಿಯನ್ನ ನಿರ್ಮಿಸ್ತಾರೆ ಅವರು. ಅಂದ್ರೆ ಅದು ಸ್ವಲ್ಪ ಮೇಲುಗಡೆ ಆದ ಕಾರಣ ಅಲ್ಲಿ ಒಂದಷ್ಟು ಮರ ಹೋಗ್ತದೆ. ಆ ನಂತರ ಅಲ್ಲಿ ವಿದ್ಯುತ್ ಕಂಬ ಇದ್ದ ಕಾರಣ ಅದನ್ನು ಕೂಡ ಅಲ್ಲಿಂದ ತೆರವು ಮಾಡುವಂತ ಕಾರ್ಯ ಆಗಬೇಕಿತ್ತು. ಇದನ್ನೆಲ್ಲ ಅವರು ಅಂದಾಜು ಪಟ್ಟಿಯಲ್ಲಿ ಮತ್ತು ನಮ್ಮಲ್ಲಿ ಅವರು ತಿಳಿಸ್ತಾರೆ. ಈ ಅಂದಾಜು ಪಟ್ಟಿಯನ್ನ ಯಾರು ನಮ್ಮ ತಹಸೀಲ್ದಾರ್ ಅವರಿಗೆ ಇವರು ಕೊಡ್ತಾರೆ. ತಹಸೀಲ್ದಾರ್ ಅವ್ರು ಏನ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಏನು ಅರಣ್ಯ ಇಲಾಖೆ ಮತ್ತು ಏನು ಮೆಸ್ಕಾಂನವರಿಗೆ ಏನು ಮರ ತೆರವಿಗೆ ಮತ್ತು ಮೆಸ್ಕಾಂನವರು ಇದು ವಿದ್ಯುತ್ ಕಂಬವನ್ನು ತೆರವಿಗೆ ಇವರು ಏನು ಆರ್ಡರ್ ಮಾಡ್ತಾರೆ. ಆ ನಂತರ ಇಲ್ಲಿ ಪಂಚಾಯತ್ನಿಂದ ಕೂಡ ಉತ್ತರ PDO ಅವರು ಕೂಡ ಅಲ್ಲಿ ಮರ ತೆರವಿಗೆ ಮತ್ತು ಏನು ವಿದ್ಯುತ್ ಕಂಬ ತೆರವಿಗೆ ಇವರು ಕೂಡ ಒಂದು ಮನವಿಯನ್ನು ಮಾಡ್ತಾರೆ. ಆ ನಂತರ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಯಾರು ರಚಿತ್ ಶಿವರಾಮ್ ಅವರು ಯಾರಿದ್ದಾರೆ ಅವರು ಇವರು ಮೆಸ್ಕಾಮಿನ AW ಅವರಲ್ಲಿ ಮಾತಾಡಿ ಮತ್ತೆ ನಮ್ಮ ಅರಣ್ಯ ಇಲಾಖೆಯ ಅವರು ಫಾರೆಸ್ಟ್ ಅಲ್ಲಿ ಮಾತಾಡಿ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಡುವಂತೆ ಮಾಡ್ತಾರೆ. ಅವರ ಸಮ್ಮುಖದಲ್ಲಿ ಅವರು ಭೇಟಿ ಕೊಟ್ಟು ಅಲ್ಲಿ ಏನು ಅಂದ್ರೆ ಆ ಮರ ತೆರವಿಗೆ ಫಾರೆಸ್ಟ್ನವರು ಅನುಮತಿಯನ್ನು ಕೊಡ್ತಾರೆ. ಆ ನಂತರ ಮೆಸ್ಕಾಂನವರು ಕೂಡ ಬಂದು ಅವರ
ಸಂಭವ ಏನು ವಿದ್ಯುತ್ ಲೈನನ್ನು ಶಿಫ್ಟ್ ಮಾಡಲಿಕ್ಕೆ ಅಲ್ಲಿಂದ ಬೇರೆ ಕಡೆ ಹಾಕ್ಲಿಕ್ಕೆ ಅವರು ಕೂಡ ಅನುಮತಿ ಕೊಡ್ತಾರೆ. ಆದರೆ ಅದು ಒಂದೇ ದಿವಸ ಕೆಲಸ ಆಗಬೇಕಿತ್ತು, ಅದು 1-2 ದಿವಸ ಮುಂದೆ ಹೋಯಿತು. ಆ ನಂತರ ಏನು ಮಾಡ್ತಾರೆ ಅಂದರೆ ಅದನ್ನು ಜವಾಬ್ದಾರಿ ಪಿ ಡಿ ಅವರು ಒಪ್ಪಿಕೊಳ್ತಾರೆ. ಸ್ಥಳೀಯ ಮೆಲಂತಬೆಟ್ಟಿನ ಪಂಚಾಯತಿನ ಪಿ ಡಿ ಅವರು ಆ ಜವಾಬ್ದಾರಿಯನ್ನು ಒಪ್ಪಿಕೊಳ್ತಾರೆ. ಅವರು ಎರಡೂ ಇಲಾಖೆಯನ್ನು ಒಂದುಗೂಡಿಸಿ ನಿನ್ನೆ 16 ತಾರೀಕಿಗೆ ಅದನ್ನು ಏನು ತೆರವು ಮಾಡಲಿಕ್ಕೆ ಅಲ್ಲೊಂದು ಕೆಲಸ ಮಾಡಲಿಕ್ಕೆ ಅವರು ಒಂದು ದಿವಸವನ್ನು ಹೇಳ್ತಾರೆ. ಅಂದು ಎಲ್ಲರೂ ಬರ್ತಾರೆ, ಆ ಇಲಾಖಾ ವರ್ಗದವರು ಎಲ್ಲ ಬರ್ತಾರೆ. ಮತ್ತು ನಮಗೆ ಗ್ರಾಮಸ್ಥರಿಗೆ ಅವರು ಕೂಡ ತಿಳಿಸಿರುತ್ತಾರೆ. ನಾವು ಕೂಡ ಗ್ರಾಮಸ್ಥರು ಆ ಭಾಗದ ಮಲೆಕುಡಿಯರು ಮತ್ತು ಇತರರು ಎಲ್ಲ ಸೇರಿ ಅದಕ್ಕೆ ನಾವು ಸಪೋರ್ಟನ್ನು ಮಾಡ್ತೇವೆ. ಮತ್ತು ಅವರಿಗೆ ಮಧ್ಯಾಹ್ನದ ಊಟ ತಿಂಡಿ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ನಾವು ಊರಿನವರು ಮಾಡಿರುವಂಥದ್ದು. ಇಲ್ಲಿಗೆ ಯಾವುದೇ ಇವರ ಏನು BJP ಪಕ್ಷದ ಮುಖಂಡರುಗಳ ಯಾವುದೇ ಸಹಕಾರ ಇವತ್ತಿನವರೆಗೆ ಅಲ್ಲಿಗೆ ಬಂದಿಲ್ಲ. ಆದ ಕಾರಣ ಇದಕ್ಕಿಂತ ಮುಂಚೆ 1 ತಿಂಗಳು ಮಳೆ ಆದ ಕಾರಣ ನಮ್ಮ ಬೆಳ್ತಂಗಡಿ ತಾಲೂಕಿನ MLA ಹರೀಶ್ ಪೂಂಜಿಯವರು ಈ ತಾಲೂಕಿನಲ್ಲೇ ಇರಲಿಲ್ಲ. ಅವರು ಬೆಂಗಳೂರಿನಲ್ಲಿದ್ದರು. ಬೆಂಗಳೂರಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರು ಹೋಗಿದ್ರು. ಇಲ್ಲಿಗೆ ಅವರು ಯಾವುದೇ ಒಂದು ಘಟನೆಗೆ ಈ ವಿಚಾರದಲ್ಲಿ ಅವರು ಬಂದವರಲ್ಲ. ಅವರ ಯಾವುದೇ ಇಲ್ಲಿ ಕಾರ್ಯಕೆಲಸಗಳು ಕೂಡ ಆಗಿಲ್ಲ. ಮತ್ತು ಇಲ್ಲಿನ ವಿಚಾರ ಕೂಡ ಅವರಿಗೆ ಗೊತ್ತಿಲ್ವೋ ನಮಗೇನು ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಏನು ಕೆಲಸ ಮಾಡಲಿಕ್ಕೆ ಕಾರಣಕರ್ತರು ಇಲ್ಲಿನ ಗ್ರಾಮಸ್ಥರು ಮತ್ತು ಇದಕ್ಕೆ ಸ್ವಲ್ಪ ಬೆನ್ನೆಲುಬಾದಂಥ ರಚಿತ್ ಶಿವರಾಮ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ಆದ ಒಂದು ಕೆಲಸಕ್ಕೆ ನಾವು ಅದನ್ನೆಲ್ಲ ಜೊತೆ ಸೇರಿ ಮಾಡುವ ಸಂದರ್ಭದಲ್ಲಿ ಇವರು ನಮಗೆ ಏನು ನಾವು BJP ಅವರು ಮಾಡಿದ್ದು ಅಂತ ಆಗಬೇಕು ಅಂತ ಅವರೊಂದು ಅಲ್ಲಿಂದ ಕ್ರೆಡಿಟನ್ನು ತೆಗೊಳ್ಳಿಕ್ಕೆ, ಅಂದರೆ ಅವರನ್ನು ಹೆಸರು ಮಾಡಲಿಕ್ಕೋಸ್ಕರ, ಅಂದರೆ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಏನು ಲೀಡರ್ ಯಾರಿದ್ದಾರೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಸೋತವರು ರಚಿತ್ ಶಿವರಾಮ್ ಅವರು ನಮ್ಮ ಅಭ್ಯರ್ಥಿ ಇದ್ದಾರೆ. ಅವರನ್ನು ಸೋಲಿಸುವ, ಅಂದರೆ ಅವರ ಕೆಲಸ ಕಾರ್ಯಗಳು ಅವರು ಏನು ಮಾಡಿಲ್ಲ ಎನ್ನುವ ಉದ್ದೇಶಕ್ಕೆ ಅದನ್ನು ನಾವು ಮಾಡಿದ್ದೇವೆ, ಅವರೇನು ಮಾಡಿಲ್ಲ, ಅವರು ಬಂದು ಇಲ್ಲಿ ಏನು ಕೂಡ ಕಾರ್ಯ ಆಗಲಿಲ್ಲ ಎಂಬ ಒಂದು ವಿಷಯವನ್ನು ಒಂದಷ್ಟು ಪ್ರಚಾರ ಮಾಡಲಿಕ್ಕೋಸ್ಕರ ಮೊನ್ನೆ ಇವರು ಏಕಾಏಕಿಯಾಗಿ ಆ ಪ್ರದೇಶಕ್ಕೆ ಬೆಳಿಗ್ಗೆ ಭೇಟಿ ಕೊಡ್ತಾರೆ. ಅದು ಕೂಡ ಸ್ಥಳೀಯ ಯಾರು BJP ಗ್ರಾಮ ಪಂಚಾಯತಿನ ಸದಸ್ಯರುಗಳಿದ್ದಾರ ಅವರ MLA ಅವರ ಮನೆಗೆ ಹೋಗಿ ಅವರನ್ನು ಯಾವುದೋ MLA ಅವರು ಅಲ್ಲಿಗೆ ಬರಲಿಕ್ಕೆ ಆಗುದಿಲ್ಲ, ನಾನೇನು ಬೇರೆ ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಒತ್ತಾಯಪೂರ್ವಕವಾಗಿ ಅವರನ್ನು ಈ ಪ್ರದೇಶಕ್ಕೆ ಇಲ್ಲಿ ಭೇಟಿ ಕೊಡಲೇಬೇಕು, ನೀವು 5 ನಿಮಿಷ ಆದ್ರೂ ಆಗ್ಬೋದು, ನೀವು ಬರಲೇಬೇಕು ಅಂತ ಹೇಳಿ ಅವರನ್ನು ಒತ್ತಾಯಪೂರ್ವಕವಾಗಿ ಇಲ್ಲಿ ಇವರು ಕರೆತರ್ತಾರೆ. ಇಷ್ಟರ ತನಕ ಇವರು ಇಲ್ಲದ ಶಾಸಕರು ಮೊನ್ನೆ ಇವರು ಯಾಕೆ ಬಂದ್ರು ಅಂತ ನಮ್ಮ ಪ್ರಶ್ನೆ. ನಮಗೆ ಯಾವುದೇ ಇವರಿಂದ ಸಹಕಾರ ಇವರು ಆಗ್ಲಿಲ್ಲ. ಇದಕ್ಕೆ ಮುಂಚೆ ಕೂಡ ನಮ್ಮ ಊರಿನ ಜನ ಅನೇಕ ಬೇಡಿಕೆಗಳನ್ನ ಅವರಿಗೆ ಕೊಟ್ಟಿದ್ದಾರೆ. ನಮ್ದು ಮಲೆನಾಡು ಪ್ರದೇಶ, ನಾವು ಅಲ್ಲಿ ಎಲ್ಲ ರಸ್ತೆಗಳು ಹಾಳಾಗಿದೆ, ಬ್ರಿಡ್ಜ್ಗಳು ಹಾಳಾಗಿದೆ. ಈಗಲೂ ಬಂದು ಮೀಡಿಯಾದವರು ಅದನ್ನು ನೋಡ್ಬೋದು. ಈ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ನಮಗೆ ಮನವಿ ಕೊಟ್ಟಿದ್ದೇವೆ, ಆದ್ರೂ ಕೂಡ ಆ ಭಾಗಕ್ಕೆ ಇವರು ಭೇಟಿ ಕೊಟ್ಟಿಲ್ಲ, ಅದನ್ನು ನೋಡಿದವರು ಕೂಡ ಅಲ್ಲ. ಮೊನ್ನೆ ಮಳೆಗೆ ರಸ್ತೆನೇ ಹೋಯ್ತು, ಅದಕ್ಕೆ ಕೂಡ ಭೇಟಿ ಕೊಟ್ಟಿಲ್ಲ. ಆದ್ರೆ ನಾವು ಮಾಡಿದ ಕೆಲಸದ ದಿವಸ ಇವರು ಬರುವ ಅಗತ್ಯತೆ ಏನಿತ್ತು ನಮ್ದು ಪ್ರಶ್ನೆ. ಅದರಲ್ಲಿ ಶ್ರಮ ಇರುವಂತದ್ದು ನಮ್ಮದು. ಆ ದಿವಸನೇ ಇವರು ಟಾರ್ಗೆಟ್ ಮಾಡಿ ಯಾಕೆ ಬಂದ್ರು ಎನ್ನುವಂಥದ್ದು ನಮ್ದು ಉದ್ದೇಶವಾಗಿತ್ತು. ಅದನ್ನ ನಾವು ಆ ಬಂದ ಶಾಸಕರಲ್ಲಿ ನಾವು ಕೂಡ ಒಂದಷ್ಟು ಊರಿನ ಜನ, ಸುಮಾರು ಒಂದು 25-30 ಜನ ಊರಿನ ಅವರು ಸೇರಿ, ಮತ್ತು ನಾವು ಪಕ್ಷದ ಮುಖಂಡರು ಕೂಡ, ಪಕ್ಷದ ಲೀಡರ್ ಕೂಡ ನಾವು ಎಲ್ಲ ಸೇರಿ ಅವರನ್ನು ಪ್ರಶ್ನೆ ಮಾಡಿದ್ದೇವೆ. ನಮ್ಗೆ ಪ್ರಶ್ನೆ ಮಾಡುವ ಹಕ್ಕಿತ್ತು, ನಾವು ಅದನ್ನು ಪ್ರಶ್ನೆ ಮಾಡಿದ್ವಿ. ಇವತ್ತಿನ ದಿವಸ ತನಕ ನೀವು ಎಲ್ಲಿಗೆ ಹೋಗಿದ್ದೀರಿ, ಇವತ್ತೇ ಯಾಕೆ ಬಂದಿದ್ದೀರಿ ಎನ್ನುವಂತ ಪ್ರಶ್ನೆಯನ್ನ ಅವರ ಹತ್ರಲ್ಲಿ ನಾವು ಮಾಡಿದ್ದೇವೆ. ಈ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾರೆ, ಈ ಪೋಲೆಯ ಅಂತ ಹೇಳಿ ತೂವಲ್ಲಿ ಹೇಳ್ತಾರೆ. ಈ ಪೋಲೆಯ
ಆಗ ಆ ನಮ್ಮ ಊರಿಗೆ ಬಂದು ನಾವು ಮಾಡಿದ ಪ್ರಶ್ನೆಯನ್ನ ಅವರು ಕೇಳಿದಾಗ ಈ ಪೋಲೆ ಅಂತ ಹೇಳಿದಾಗ ನಾವೆಲ್ಲ ಆಕ್ರೋಶಗೊಂಡು ಅವ್ರ ಹತ್ರ ಮಾತಾಡಿದ್ದೀವಿ. ಏನು ಮಾತಾಡಿದ್ದೇವೆ, ನೀವು ಯಾಕೆ ಇಲ್ಲಿ ಬಂದದ್ದು, ನೀವು ಇವತ್ತು ಬಿಟ್ಟಿ ಹೆಸರು ಮಾಡ್ಲಿಕ್ಕೆ ಬಂದದ, ನಿಮ್ಮ ಹೆಸರು ಮಾಡ್ಲಿಕ್ಕೆ ಬಂದದ, ನೀವೇನು ನಮಗೆ ಕೊಟ್ಟಿದ್ದೀರಿ, ಇದರ ಬಗ್ಗೆ ನಾವೆಲ್ಲ ಒಂದಷ್ಟು ಚರ್ಚೆಗಳ ಮಾಡಿದ್ದೀವಿ ಅವ್ರ ಹತ್ರ. ನೋಡಿ, ಇವರು ನಮ್ಮ ವಿರುದ್ಧ ಯಾವಾಗ ನಾವು ಅವರಲ್ಲಿ ವ್ಯಕ್ತಪಡಿಸಿದೇವ ಆ ಸಂದರ್ಭದಲ್ಲಿ ಇವರು ಏನು ಹೇಳ್ತಾರೆ ಅಂದ್ರೆ, ನಾನು ಬಂದದ್ದು ಇದನ್ನು ನೋಡ್ಲಿಕ್ಕಲ್ಲ, ನಿಮ್ಗೆ 5 ಲಕ್ಷ ಇಲ್ಲಿ ಏನು ರಸ್ತೆ ಹೋಗಿದೆ, ನಿಮ್ಗೆ 5 ಲಕ್ಷ ಕಾಮಗಾರಿಗಳನ್ನು ಕೊಡ್ತೇನೆ. ಈ 5 ಲಕ್ಷ ನಿಮಗೆ ಬೇಕಾ ಬೇಡವಾ? ಬೇಕು ಅಂತ ಇದ್ರೆ ನಮ್ಮನ್ನು ನೀವು ಪ್ರಶ್ನೆ ಮಾಡಬಾರ್ದು. ಶಾಸಕರನ್ನ ನನ್ನನ್ನ ನೀವು ಪ್ರಶ್ನೆ ಮಾಡಬಾರ್ದು. ಒಂದು ವೇಳೆ ನೀವು ಪ್ರಶ್ನೆ ಮಾಡಿದ್ರೆ ನಾನು ದೇವರ ಮೇಲೆ ಇರ್ತೇನೆ ಅಂತ ಹೇಳಿದ್ರು. ನಮಗೆ ಒಂದು ಸಂವಿಧಾನಬದ್ಧ ಹಕ್ಕಿಲ್ವಾ? ಅವರನ್ನು ಪ್ರಶ್ನೆ ಮಾಡಬಾರ್ದಾ? ನಮ್ದು ಪ್ರಶ್ನೆ ಮಾಡಿದೇ ತಪ್ಪಾಯ್ತಾ? ಇಷ್ಟ ತನಕ ಆ ಭಾಗದ ಜನ ಓಡಾಡ್ಲಿಕ್ಕೆ ಕಷ್ಟ ಉಂಟು, ಸರಿಯಾದ ರಸ್ತೆ ಇಲ್ಲ. ಇದರ ಒಂದು ಪರಿಣಾಮವಾಗಿ ನಾವು ಮಾತಾಡಿದ್ದೇವೆ. ಅದನ್ನು ಕೇಳಿದ್ದು ನಾವು ತಪ್ಪ. ಇಲ್ಲಿ ಒಂದು ಇಷ್ಟು ದೊಡ್ಡ ಅನಾಹುತ ಆದ ಕಾಲದಲ್ಲಿ ಇವರು ಬಂದಿಲ್ಲ. ಇವರು ಯಾವ ಸೀಮೆ ಶಾಸಕ? ಇಡೀ ಜಿಲ್ಲೆನೇ ಇಲ್ಲಿ ನೀರಲ್ಲಿ ತುಂಬಿ ಇಡೀ ಊರೇ ಹೋದ ಸಂದರ್ಭದಲ್ಲೂ ಕೂಡ ಇವರು ಈ ಕಡೆ ಬೆನ್ನಾಕಿ ಕೂಡ ನೋಡಿಲ್ಲ. ಇವರು ಯಾವ ಸೀಮೆಯ ಶಾಸಕ? ಇವರಿಗೆ ಏನು ಆ ಸಂದರ್ಭದಲ್ಲಿ ಇವರಿಗೆ ಬೆಂಗಳೂರಿನ ಕೆಲವೊಂದು ಕಾರ್ಯಕ್ರಮದ ಅಗತ್ಯ ಇತ್ತ, ಅಥವಾ ಇವರಿಗೆ ವೋಟ್ ಹಾಕಿದ ಇವರ ಊರಿನ ಜನ ಬೇಕಿತ್ತ? ಯಾವ್ದು ಅಗತ್ಯ ಇತ್ತು? ಮುಂದೆ ಹೇಳ್ತಾರೆ ಅಲ್ಲಿನ ಜನರಿಗೆ ಅಭಿವೃದ್ಧಿ ಅಗತ್ಯ ಇಲ್ಲ, ಹಾಗಾಗಿ ಅಲ್ಲಿ ಅವರು ಗಲಾಟೆ ಮಾಡ್ತಾ ಇದ್ದಾರೆ, ಒಂದಷ್ಟು ಕಾಂಗ್ರೆಸ್ನ ಮುಖಂಡರುಗಳು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳನ್ನ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅಲ್ಲಿನ ಜನರಿಗೆ ಅಭಿವೃದ್ಧಿ ಅಗತ್ಯ ಇಲ್ಲ, ಹಾಗಾಗಿ ಅವರು ಈ ರೀತಿ ಒಂದು ತರಾಟೆಗೆ ತಗೋತಾರೆ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ಈ ಬಗ್ಗೆ ಏನ್ ಹೇಳ್ತೀರಿ? ನಾನು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತ ಅಂತ ಹೇಳುವಂತ ಮೊದಲು ನಾನು ಆ ಊರಿನ ಒಬ್ಬ ಪ್ರಜೆ. ಅಂದ್ರೆ ಆ ರಸ್ತೆಯಲ್ಲೇ ನನಗೆ ನನ್ನ ಮನೆಗೆ ಹೋಗ್ಬೇಕು. ನಾನು ಆ ಊರಿನ ಒಬ್ಬ ಜನ. ನಮ್ಮ ಊರಿನಲ್ಲಿ ಆದಂತ ಘಟನೆ, ನಮ್ಮ ಊರಿನಲ್ಲಿ ಆದಂತ ಘಟನೆಯನ್ನು ನಾವು ಪ್ರಶ್ನೆ ಮಾಡಬೇಕು ಹೊರತು ಇನ್ನೊಬ್ಬ ಮನೆ ಸಾಥಿಯಲ್ಲಿ. ಅಲ್ಲಿ ಪಕ್ಷ ಯಾಕೆ ಅಗತ್ಯ ಉಂಟು? ಪಕ್ಷವನ್ನು ತರುವ ಅವಶ್ಯಕತೆ ಇರಲಿಲ್ಲ. ಅವರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕಿತ್ತು ತಾನೆ. ಕಾಂಗ್ರೆಸ್ನವರು ಆದ್ರೆ ನಾವು ಹೇಳುವಂತ ಪ್ರಶ್ನೆ, ಈ ಶಾಸಕರು ಬರೀ ಬಿಜೆಪಿಯವರಿಗೆ ಮಾತ್ರ ಶಾಸಕರ? ಕಾಂಗ್ರೆಸ್ನವರಿಗೆ ಇವತ್ತು ಶಾಸಕರು ಅಲ್ವಾ? ಅವರು ಜನಪ್ರತಿನಿಧಿ ಅಲ್ವಾ? ಏನು ಕಾಂಗ್ರೆಸ್ನವರು ಅವರ ಹತ್ರ ಅವರ ಏನು ಸಮಸ್ಯೆಗಳನ್ನು ಹೇಳಬಾರ್ದಾ? ಬರೀ ನಾವು ಕಾಂಗ್ರೆಸ್ನ ಅವರಂತ ಹೇಳುವ ಮೊದಲು ಅಲ್ಲಿ ಅನೇಕ ನಮ್ಮ ಊರಿನ ನಮ್ಮ ಸಮುದಾಯದವರು ಅಥವಾ ಆ ಭಾಗದ ಜನರು ಇರ್ತಿದ್ರಲ್ವಾ? ನಾವು ಮಾತ್ರ ಮಾತಾಡಿದಲ್ಲ, ಅದರಲ್ಲಿ ಬೇರೆಯವರು ಕೂಡ ಪ್ರಶ್ನೆ ಮಾಡಿದಾರಲ್ವಾ? ನಾವು ಇಬ್ಬರೇ ಅಲ್ಲಿ ರಾಜೇಶ್ ಭಟ್ರು ಅವರು ನಮ್ಮ ಸ್ಥಳೀಯ ಒಂದು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ಮತ್ತು ನಾನು ಜಯನಂದ್ ಪಿಲಿಕಲ್ ಇಬ್ಬರೇ ಅಲ್ಲಿ ಮಾತಾಡಿದ. ನಮ್ಮನ್ನು ಇಬ್ಬರನ್ನೇ ಅವರು ಯಾಕೆ ಟಾರ್ಗೆಟ್ ಮಾಡಿದ್ರು? ಅಲ್ಲಿ ಅಷ್ಟೊಂದು ಜನ ಇದ್ರಲ್ಲ, ಬಾಕಿದವರು ಕೂಡ ಊರಿನ ಜನರಲ್ಲಿ ಚರ್ಚೆ ಮಾಡಿದಾರಲ್ವಾ? ಆದ್ರೆ ಏನಂದ್ರೆ ಇವರಿಗೆ ಬೇಕಾದದ್ದು ಅಲ್ಲಿ ಇದಕ್ಕಿಂತ ಮೊದಲು ಯಾರು ಭೇಟಿ ಕೊಟ್ಟಿದ್ದಾರೆ? ರಚಿತ್ ಶಿವರಾಮ್ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಸಮಸ್ಯೆಗೆ ಅವರು ಸ್ಪಂದಿಸಿದ್ದಾರೆ. ಅವರ ಹೆಸರನ್ನು ಹಾಳು ಮಾಡುವ ಉದ್ದೇಶಕ್ಕಾಗಿ ಇವರು ಈ ರೀತಿ ಮಾಡಿದ್ದಾರೆ ಅಂತ ನಮ್ಮ ಆರೋಪ. ಈಗ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದೇನು ಯಾವಾಗ ಕೊಡ್ತಾರೆ ಏನು, ಅಥವಾ ಕೆಲಸಗಳು ಶುರು ಆಗಿದೆಯಾ, ಏನು ಕತೆ? ಅದು ನಮಗೆ ಈಗ ಬದಲಿ ರಸ್ತೆಗೆ 5 ಲಕ್ಷ ಬರುವುದಿಲ್ಲ. ನಮಗೆ ಬೇಕಾದದ್ದು ಈಗ ತಕ್ಷಣದಲ್ಲಿ ನಮಗೆ ಬದಲಿ ರಸ್ತೆ ಬೇಕಾದದ್ದು. ಆ 5 ಲಕ್ಷ ಇನ್ನು ಸರ್ಕಾರಕ್ಕೆ ಅವರದ್ದು ಅನುಮೋದನೆ ಹೋಗಿ ಅದು ಮಂಜೂರಾತಿ ಆಗುವಾಗ, ಅಂದ್ರೆ ಅದು ಕೂಡ ಶಾಸಕರ ನಿಧಿಯಲ್ಲಿ ನನ್ನ ಅನುದಾನದಲ್ಲಿ ಅಂತ ಹೇಳಿದ್ರು. ನನ್ನ ಅನುದಾನ ಅವರ ತೋಟದಿಂದ ಕೊಡುದಲ್ಲ. ಅವರು ಈಗ ಸರ್ಕಾರ ಇರುವುದು ಶಾಸಕರಿಗೆ ನಿಧಿ ಕೊಡುದು ಕೂಡ ಕಾಂಗ್ರೆಸ್ ಸರ್ಕಾರ.
ಆ ಹಣವನ್ನು ಅವರು ಅಲ್ಲಿ ಮಂಜೂರಾತಿ ಮಾಡುದು, ಅದು ಕೂಡ 6 ತಿಂಗಳು ಆದಿತ್ತು ಅಂತ ಹೇಳ್ತಾರೆ, ಜನವರಿ ನಂತರ ಆದಿತ್ತು ಅಂತ ಹೇಳ್ತಾರೆ. ಈಗ ತಕ್ಷಣಕ್ಕೆ ಅವ್ರದ್ದು ಏನೇ ಅಲ್ಲಿ ಅನುದಾನ ಇಲ್ಲ ಅವ್ರದ್ದು. ಅಂದ್ರೆ ಅನುದಾನ ಬೇಕು ಅಂತಂದ್ರೆ ನೀವು ಅವರನ್ನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ಅನುದಾನ ನಮಗೆ ಬೇಕಿದ್ರೆ ಅವರನ್ನು ಪ್ರಶ್ನೆ ಮಾಡಬಾರ್ದು. ಅವ್ರು ಅನುದಾನ ಕೊಡ್ತಾರೆ, ಅವ್ರನ್ನ ನಮ್ಗೆ ಪ್ರಶ್ನೆ ಮಾಡಬಾರ್ದು. ಇಷ್ಟ ತನಕ ನೀವು ಯಾಕೆ ಬಂದಿಲ್ಲ, ಅಥವಾ ಇಷ್ಟ ತನಕ ನಮಗೆ ಯಾವುದೇ ಕಾಮಗಾರಿ ಯಾಕೆ ಆಗ್ಲಿಲ್ಲ, ಒಂದು ಪೈಸೆದು ಅವ್ರದ್ದು ಕಾಮಗಾರಿ ಇಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರು ಹೇಳ್ತಾರೆ, ಆರೋಪ ಮಾಡ್ತಾರೆ, ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇತ್ತು ಅಲ್ಲೇನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಇರುವಾಗ ನಮಗೆ 2 ಬ್ರಿಡ್ಜ್ಗಳಾಯ್ತು, 2 ನದಿಗಳು ಬರ್ತದೆ ಆ ಏರಿಯಾಕ್ಕೆ. 2 ಬ್ರಿಡ್ಜ್ಗಳು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಆ ನಂತರ ಒಂದು ಡಾಂಬರೀಕರಣ, ನಡ ಗ್ರಾಮದಲ್ಲಿ ಡಾಂಬರ ರಸ್ತೆ ಆಯ್ತು, ಅದು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಆ ನಂತರ ಬಾಡ್ಕದಲ್ಲಿ ಕಾಂಕ್ರೀಟೀಕರಣ ಆಯಿತು, ಅದು ಕೂಡ ಕಾಂಗ್ರೆಸ್ ಸರ್ಕಾರನೇ ಮಾಡಿತ್ತು. ಮತ್ತು ಇನ್ನೊಂದು ವಿಚಾರ ಗೊತ್ತುಂಟು ನಿಮಗೆಲ್ಲ ತಿಳಿದಿದ್ದ ವಿಷಯ, ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಒಂದು ನ್ಯಾಷನಲ್ ಪಾರ್ಕ್ನ ಒಳಗಡೆ ಒಂದು ವಿದ್ಯುತ್ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ದು ಒಂದು ಯೋಜನೆ. ಅದರಲ್ಲಿ ಕೂಡ ಶ್ರಮ ನಮ್ದು ಇದ್ರೂ ಕೂಡ ಆವಾಗ ಇದ್ದದ್ದು ಕಾಂಗ್ರೆಸ್ ಸರ್ಕಾರ. ಇಷ್ಟೆಲ್ಲ ಆ ನಂತರ ಇಲ್ಲಿ ರಸ್ತೆಗಳನ್ನ ಅಗಲೀಕರಣ ಊರಿನವರೇ ಮಾಡಿದ್ದು ಸ್ವಂತ ಖರ್ಚಿನಿಂದ. ಆದ್ರೆ ಅದಕ್ಕೆ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಜಿಲ್ಲಾ ಪಂಚಾಯತ್ನವರು ಕಾಂಗ್ರೆಸ್ ಗವರ್ಮೆಂಟ್ ಸರ್ಕಾರದ ಜಿಲ್ಲಾ ಪಂಚಾಯತ್ ಯೋಜನೆ ಅಡಿಯಲ್ಲಿ ನಮಗೆ ಚರಲನ್ನು ಕೂಡ ಹಾಕಿ ಕೊಟ್ಟಿದ್ದಾರೆ. ಅದು 2 ಲಕ್ಷ ಅನುದಾನದ್ದು. ಇಂಥ ಲಕ್ಷಾಂತರ ಹಣವನ್ನು ಆ ರಸ್ತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಅಂದ್ರೆ ಮಾಜಿ ಶಾಸಕರು ವಸಂತ ಬಂಗೇರರು ಅಥವಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಇರುವ ಸಂದರ್ಭದಲ್ಲಿ ಆ ಏರಿಯಾಕ್ಕೆ ಅನೇಕ ಕಾಮಗಾರಿಗಳನ್ನು ಮಾಡಿಸಿಕೊಟ್ಟಿದ್ದಾರೆ. ಇವರು ಈಗ ಶಾಸಕರಾಗಿದ್ದಾರೆ. ಸಾಧಾರಣ ಇವತ್ತು 6 ವರ್ಷ ಆಯ್ತು. ಏನು ಮಾಡಿದ್ದಾರೆ, ಎಷ್ಟು ಹಣ ಕೊಟ್ಟಿದ್ದಾರೆ, ಎಲ್ಲಿ ಹಾಕಿದ್ದಾರೆ, ಯಾವ ಹೆಸರಿನಲ್ಲಿ ಆ ರಸ್ತೆಗೆ, ಯಾವ ಯೋಜನೆ ಅಡಿಯಲ್ಲಿ ಆ ರಸ್ತೆಗೆ ಹಣ ಬಂದಿದೆ, ಅದನ್ನು ಅವ್ರು ಹೇಳಿ. ಒಟ್ಟು ಆ ಭಾಗದಲ್ಲಿ ಎಷ್ಟು ಮನೆಗಳಿಗೆ ಈ ರಸ್ತೆ ಉಪಯೋಗ ಆಗುತ್ತೆ, ಎಷ್ಟು ಮನೆಗಳಿದೆ ಅಲ್ಲಿ? ಸುಮಾರು ಒಟ್ಟು ಒಂದು 30ರಿಂದ 40 ಒಳಗಡೆ ಇರ್ಬೋದು. ಈ ಶಾಸಕರ ಮುಂದೆ ಇಟ್ಟಿದ್ದೇವೆ. ಇವರು ಹೇಳ್ತಾರೆ ನಮ್ಮನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಸರ್ಕಾರದ ಪ್ರತಿನಿಧಿ ಆದದ್ದು ಅವರು, MLA ಆದದ್ದು ಹರ್ಷಪೂಂಜ. ಇಲ್ಲಿ ಸ್ಥಳೀಯ ಪಂಚಾಯತಿ ಅಧಿಕಾರದಲ್ಲಿ 25 ವರ್ಷದಿಂದ ಇರುವಂತದ್ದು ಬಿಜೆಪಿ ಸರ್ಕಾರದ ಅಡಿಯಲ್ಲಿ. ನಾವೇನು ನಮ್ಮ ಏರಿಯಾದ ಅಥವಾ ನಮ್ಮ ಸವಣಾಲ ಗ್ರಾಮದ ಪ್ರತಿಯೊಂದು ರಸ್ತೆಗಳು ಅಥವಾ ನಮ್ಮ ರಸ್ತೆಗಳು ನಮ್ದು ಪಟ್ಟ ಜಾಗದಲ್ಲಿ ಉಂಟಾ, ನಮ್ಮ ಸ್ವಾಧೀನದಲ್ಲಿ ಉಂಟಾ ನಾವೆಲ್ಲ ಅಬ್ಜೆಕ್ಷನ್ ಮಾಡ್ಲಿಕ್ಕೆ? ಈ ರೀತಿಯ ಒಂದು ಸುಳ್ಳು ಆರೋಪ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಇದು ನಾವು ನ್ಯಾಯನ ಅಂತ ಹೇಳೋಣ. ಈಗ ಸದ್ಯಕ್ಕೆ ಅಲ್ಲಿ ಶಾಸಕರಿಗೆ ಮನವಿ ಎಲ್ಲ ಕೊಟ್ಟಿದ್ದೀರಾ, ಮತ್ತೆ ಏನೆಲ್ಲ ಕೆಲಸಗಳು ಇನ್ನು ಆಗ್ಬೇಕಾಗಿದೆ? ಈಗ ಹರೀಶ್ ಪೂಂಜಿ ಅವರು ಇದ್ದಾರೆ, ಅವ್ರು ಏನ್ ಮಾಡಬಹುದು ಅಂತ ನೋಡಿ. 6 ತಿಂಗಳು ಕಳೆದ ಮೇಲೆ ಅವರು ನಮಗೆ 5 ಲಕ್ಷ ಅನುದಾನ ಬರ್ತದೆ ನಿಮಗೆ ಹೇಳಿ ಹೋಗಿದ್ದಾರೆ, ಒಂದು ವಿಚಾರ. ಇನ್ನೊಂದು ಏನಂದ್ರೆ, ಇದಕ್ಕಿಂತ ಮುಂಚೆ ನಮಗೆ ಬೇಕಾದಷ್ಟು ಅನುದಾನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದೇ ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ನಮಗೆ ಮುಂಡೂರಿನಿಂದ ಸವಣಾಲು ನಡ ನಿಮಗೆ ಸಡಗ್ ಪ್ರಧಾನಮಂತ್ರಿ ಸಡಗ್ ರಸ್ತೆ ಮಾಡಿ ಕೊಡ್ತೇನೆ ಅಂತ ಹೇಳಿದರು, ಅದು ಕೂಡ ಬಂದಿಲ್ಲ. ಆ ನಂತರ 20 ಲಕ್ಷ ನಿಮಗೆ ಮಂಜೂರಾತಿ ಮಾಡ್ತೇನೆ ಅಂತ ಹೇಳಿದರು. ಅದನ್ನು ಒಂದು ಮಧ್ಯರಾತ್ರಿಯಲ್ಲಿ ಇವರು ಕ್ರಿಯಾಯೋಜನೆ ಇದು ಅಂದಾಜು ಪಟ್ಟಿ ಮಾಡ್ತಾರೆ, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ, ಅದು ಕೂಡ ಬಂದಿಲ್ಲ. ಆ ನಂತರ ನಮ್ಮ ದೈವಸ್ಥಾನಕ್ಕೆ ಒಂದು ಭೈರವ ಕಲ್ಲಿಗೆ 20 ಲಕ್ಷ ಅನುದಾನ ಕೊಡ್ತೇನೆ ಅಂತ ಹೇಳಿದರು, ಅದು ಕೂಡ ಬಂದಿಲ್ಲ. ಆದರೆ ಈಗಿರುವ ಸಂದರ್ಭದಲ್ಲಿ ಇವರ ಏನು ಇನ್ನು 5 ಲಕ್ಷವನ್ನು ನಾವು ಯಾವ ರೀತಿ ನಂಬಲಿ? ಇವರಲ್ಲಿ ಆ ಸಂದರ್ಭದಲ್ಲಿ ಕಳೆದ ಬಾರಿ ಇವರಲ್ಲಿ ಗ್ರಾಮ ಪಂಚಾಯತ್ ಇತ್ತು, MLA ಇತ್ತು, ಇವತ್ತು ರಾಜ್ಯ ಸರ್ಕಾರ ಇತ್ತು, ಪ್ರಧಾನಮಂತ್ರಿಯವರು ಕೂಡ BJPಯವರೇ ಆಗಿದ್ರು. ಆದರೂ ಕೂಡ ಇವರು 1 ರೂಪಾಯಿ ಅಲ್ಲಿ ಆ ಪ್ರದೇಶಕ್ಕೆ ತಂದಿಲ್ಲ ಇಷ್ಟರ ತನಕ. ಆಗಿರುವಾಗ ಇವರಲ್ಲಿ ಆ 5 ಲಕ್ಷವನ್ನು ನಾವು ಯಾವ ರೀತಿ ನಿರೀಕ್ಷೆ ಮಾಡಲಿ?
ಎನ್ನುವಂಥ ಪ್ರಶ್ನೆ ಕೂಡ. ಮತ್ತೆ ನಮ್ಮ ಮೇಲೆ ನಾವು ಅಲ್ಲಿ ಮೊನ್ನೆ ಮಾತಾಡಿ ಏನು ಅಲ್ಲಿ ಅವರ ಜೊತೆಗೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಏಕವಚನದಲ್ಲಿ ಕೂಡ ಮಾಡ್ತಾರೆ ಅವರು, ಏಕವಚನದಲ್ಲಿ ಮಾತಾಡ್ತಾರೆ ಅವರು. ಈ ಪೋಲಯ ತುಳುವಲ್ಲಿ ಆ ಕಾಂಗ್ರೆಸ್ಸಿನ 2 ಪುಡಾರಿ ನಾಯ್ದ ಮಗನವರನ್ನು ತರಬೇಡಿ, ನೀವು ನಿಮ್ಗೆ 5 ಲಕ್ಷ ಕೊಡ್ತೇನೆ ನಾನು, ಆ ನಾಯ್ದ ಮಗನವರು ಬರಬಾರ್ದು. ಈ ರೀತಿಯ ನೀವೆಲ್ಲ ವಿಡಿಯೋದಲ್ಲಿ ಬೇಕಿದ್ರೆ ನೋಡಿ, ಆ ಸ್ಥಳೀಯ ಘಟನೆ ಆದ ಸಂಪೂರ್ಣ ವಿಡಿಯೋ ಉಂಟು. ಆನಂತರ ಇನ್ನೊಂದು ಆರೋಪ ಆಗ್ತಾರೆ, ಅಲ್ಲಿಯ ಮಲೆ ಕುಡಿಯರು ನನ್ನಲ್ಲಿ ಕುಡಿದು ಮಾತಾಡಿದು, ಅವರು ಕುಡಿದು ನನ್ನ ಮೇಲೆ ಕೈ ಮಾಡಲಿಕ್ಕೆ ಬಂದಿದ್ದಾರೆ, ನಮ್ಮ ಪಂಚಾಯತಿ ಸದಸ್ಯರ ಮೇಲೆ ಕೈ ಮಾಡಿದ್ರು. ಈ ರೀತಿ ಜಾಲತಾಣದಲ್ಲಿ ಆಗ್ತಾರೆ ಇವರು. ನಾವೇನುವಂಥದ್ದು ಇವತ್ತು ಮಲೆ ಕುಡಿಯರು ಏನು ಬುಡಕಟ್ಟು ಸಮುದಾಯದ ಮಲೆ ಕುಡಿಯರು ನಮ್ಮ ಹಕ್ಕಿಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲಿ ಕೂಡ ಬೆಳ್ತಂಗಡಿಯಲ್ಲಿ ಇವತ್ತು ಮಲೆನಾಡಿನಲ್ಲಿ ಮಲೆ ಕುಡಿಯರ ಪರಿಸ್ಥಿತಿ ಹೇಗೆ ಉಂಟು, ಹೇಗೆ ಯಾವ ರೀತಿಯಲ್ಲಿ ಉಂಟು ಅಂತ ನೀವು ಬಂದು ನೋಡಿ, ನಿಮಗೆಲ್ಲ ಗೊತ್ತಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಇರುವ ನಾವು ಏನು ನಮ್ಮ ಹಕ್ಕನ್ನು ಕೇಳಿದರೆ, ನಮ್ಮದು ಮೂಲ ಸೌಕರ್ಯಗಳನ್ನು ಹೇಳಿದರೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ನಾವೇನು ರಾಜೇಶ್ ಭಟ್ರು ಕೂಡ ಜನಪ್ರತಿನಿಧಿ ಅಲ್ಲ, ನಾನು ಜಯನಂದ ಪೀಲಿಕರ ಕೂಡ ಜನಪ್ರತಿನಿಧಿ ಅಲ್ಲ. ನಮ್ಮ ಒಂದು ಸ್ವಂತ ಒಂದು ಶ್ರಮದಿಂದ ಅಂದರೆ ಇಲಾಖೆಯ ಅಧಿಕಾರಿಗಳನ್ನು ಹಿಡ್ಕೊಂಡು ನಾವು ಸ್ವಲ್ಪ ಕೆಲಸ ಮಾಡಿದ್ದೇವೆ. ಆ ಉದ್ದೇಶದಿಂದ ನಾವಿಬ್ಬರು ಟಾರ್ಗೆಟ್ ಇವತ್ತಾಗಿದ್ದೇವೆ. ಈ ರೀತಿಯ ಒಂದು ಅಸಭ್ಯತೆ ವರ್ತಿಸುವಂಥ ಶಾಸಕ ನಮ್ಮ ಬೆಳ್ತಂಗಡಿಯಲ್ಲಿ ಇರುವುದು ಬಹುದೊಡ್ಡ ದುರಂತ. ರಾಜೇಶ್ ಭಟ್ ಶ್ರವಣಾಲು ಮೊನ್ನೆ ನಡೆದಿರುವಂಥ ಘಟನೆ ಏನಂತ ಹೇಳಿದರೆ, ಸುಮಾರು 1 ತಿಂಗಳ ಮುಂಚೆ 10-15 ದಿವಸ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ. ಹಲವೆಡೆ ಪ್ರವಾಹಗಳಾಗಿವೆ, ಕೆಲವರು ಮನೆ ಕೊಚ್ಚಿಕೊಂಡು ಹೋಗಿದೆ, ಬ್ರಿಡ್ಜ್ಗಳು ಬಿದ್ದಿವೆ, ಎಲ್ಲ ಬಿದ್ದಿವೆ. ಅದೇ ರೀತಿಯಲ್ಲಿ ಇಷ್ಟು ವರ್ಷದಲ್ಲಿ ಬಾರದಂಥ ಮಳೆ ಬಂದಾಗ ಸವಣಾಲು ಗ್ರಾಮದ ದುರ್ಗಾಕಾಳಿಕಾಂಬ ದೇವಸ್ಥಾನದಿಂದ ಬಾಡಡ್ಕ ಅಂದರೆ ಪಿಲಿಕಲಕ್ಕೆ ಹೊಂದಿಕೊಂಡಿರುವಂಥ ರಸ್ತೆ ಬಿರುಕು ಬಿಟ್ಟು ಭೂಮಿಯ ಬಾಯಿ ಒಡೆದು ಧರೆಗುಳಿಗೆ ಕೆಳಗೆ ಬಿದ್ದಿರ್ತದೆ. ಈ ಸಂದರ್ಭದಲ್ಲಿ ನಮಗೆ ಮಾನ್ಯ ಶಾಸಕರಾದ ಹರೀಶ್ ಪೂಂಜರು ಯಾವುದೋ ಒಂದು ಅವರ ಪಕ್ಷದ ಒಂದು ಸಂಘಟನೆಯ ಪ್ರಯುಕ್ತವಾಗಿ ಅವರು ಪ್ರತಿಭಟನೆಗೆ ಹೋಗಿದ್ರು. ಅವರಿಗೆ ನಾವು 1,04,000 ಓಟನ್ನು ಕೊಟ್ಟು ಈ ಕಷ್ಟದ ಸಂದರ್ಭದಲ್ಲಿ ಅವರದ್ದು ಜನಪ್ರತಿನಿಧಿಯಾಗಿ ನಮಗೆ ಏನೂ ಸಹಾಯವನ್ನು ನಮಗೆ ಕೊಡದ ಕಾರಣ ಅಲ್ಲಿ ಮೊನ್ನೆ ಬಂದಿರುವ ಸಂದರ್ಭದಲ್ಲಿ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ. ಇದು ಅವರ ಒಟ್ಟಿಗೆ ಮಾಡಿದಂತಿರುವ ಗಲಾಟೆ ಅಲ್ಲ, ಜನರ ಹಕ್ಕನ್ನು ನಾವು ಪ್ರಶ್ನಿಸಿ ನಾವು ಪ್ರತಿಭಟನೆಯನ್ನು ತೋರಿದ್ದು. ಪ್ರತಿಭಟನೆ ಯಾಕೆ ಮಾಡಿದ್ರಿ ಅಂತೇಳಿ ನಿಮ್ಮದೊಂದು ಪ್ರಶ್ನೆ ಇರ್ಬೋದು ಮಾಧ್ಯಮದವರು. ಯಾಕೆ ಮಾಡಿದ್ದು ಅಂತೇಳಿ ಹೇಳಿದರೆ ನೋಡಿ, ರಕ್ಷಿತ್ ಶಿವರಾಮು ಅವರು ಒಬ್ಬ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದಂಥ ವ್ಯಕ್ತಿ. ಸಾಧಾರಣ 87,000 ಓಟುಗಳನ್ನು ಅವರು ಪಡೆದುಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ನಾನು ಮತ್ತು ಪಿಲಿಕಲ ಜಯನಂದ ಸವಣಾಲು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ರಾತ್ರಿ ಹಗಲು ದುಡಿತೇವೆ. ಮಾಧ್ಯಮದವರಿಗೂ ಗೊತ್ತಿದೆ, ಸ್ಥಳೀಯರಿಗೂ ಗೊತ್ತಿದೆ. ನಾವೊಂದು ಪಕ್ಷದ ಪ್ರತಿನಿಧಿಯಾಗಿ ಹೋಗಿರುವಂಥ ಸಂದರ್ಭವೇ ಅಲ್ಲ. ನಾವು ಹೋಗಿರುವಂಥದ್ದು ಸವಣಾಲು ಗ್ರಾಮದ ಗ್ರಾಮಸ್ಥರು ಮತ್ತು ನಾವು ನಾಗರಿಕರಾಗಿ ನಾವು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು. ನಾನು ಹೇಳಿದರೆ ಜನರ ಕಷ್ಟ ಜನರ ನಡುವಿನಲ್ಲಿ ಇರುವವನಿಗೆ ಮಾತ್ರ ತಿಳಿದಿರ್ತದೆ. ನಾನು ಓಟಿಗೆ ನಿಂತು ಅಷ್ಟು ಓಟು ತಗೊಂಡು ಬೆಂಗಳೂರಿನ AC ರೂಮಿನಲ್ಲಿ ಮಲ್ಕೊಳ್ಳುವಂಥ ಜನ ನಾನಲ್ಲ. ನಾನಾಗಲಿ ನಮ್ಮ ಆತ್ಮೀಯ ಗೆಳೆಯರಾದಂಥ ಜಯಾನಂದ ಪಿಲ್ಕಲ್ ಅವರು ಅಲ್ಲ. ಅವರ ಸಮಾಜಕ್ಕೆ ಸಮುದಾಯಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡಬೇಕಾ ಅವರ ಈ ಪ್ರಯತ್ನ ಅವರಿಗೆ ಬುದ್ಧಿ ತಿಳಿದಾಗಿನಿಂದ ಅವರು ಈ ಥರ ಕೊಡ್ತಾ ಬರ್ತಾ ಇದ್ದಾರೆ. ಅದರ ನಂತರ ನನ್ನ ಸಹಾಯವನ್ನು ಅವರು ಕೋರ್ತಾರೆ, ನಾವು ಅವರಿಗೆ ಸಹಾಯವನ್ನು ಮಾಡ್ತಾ ಇರ್ತೀವಿ. ಆಗಿರುವಾಗ ಮೊನ್ನೆ ಬಂದಿರುವ ಸಂದರ್ಭದಲ್ಲಿ ನಮಗೆ ಏಕವಚನದಲ್ಲಿ ಮಾತಾಡಿಸಿದ ಕಾರಣ
ಒಂದು 10, 50, 100 ಜನ ಇರುವ ಸಂದರ್ಭದಲ್ಲಿ ನಮ್ಮನ್ನು ಅವರು ಏಕವಚನದಲ್ಲಿ ಮಾತಾಡಿಸಿದ್ರು. ಏಕವಚನ ಬರಬಾರ್ದಿತ್ತು. ಜನಪ್ರತಿನಿಧಿಯಾಗಿ ಅವರು ತೋರಿದ ಅಗೌರವ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಧಕ್ಕೆ ಆಗಿದೆ. ಗಾಂಧೀಜಿ ಅವರು ಕೊಟ್ಟಂಥ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ. ಅದಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ. ಅವರದ್ದು ಮೊನ್ನೆಯ ಇಲ್ಲಿ ಧರೆಗುಳಿದ ಸಂದರ್ಭದಲ್ಲಿ ಅವರು ಮಾಡಿರುವಂಥದ್ದು ಯಾವುದೇ ಕಾಮಗಾರಿಗಳಿಲ್ಲ. ಈ ಸವನಾಳು ಗ್ರಾಮಕ್ಕೆ ಅವರು ಮಾಡಿರುವಂಥದ್ದು ಯಾವುದೇ ಕಾಮಗಾರಿಗಳಿಲ್ಲ. ಅವರು ಮೊನ್ನೆ ಈ ನಮ್ಮ ಹಳ್ಳಿ ಪ್ರದೇಶದ ಜನರ ಒಂದು ಕಪ್ಪು ದಾರಿಯನ್ನು ಎಳೀಲಿಕ್ಕೋಸ್ಕರ ಅವರು ಮಾಡಿದಂಥ ಒಂದು ಕುತಂತ್ರ. ನನ್ನ ಸರ್ಕಾರ ಇರ್ತಿದ್ರೆ ನಾನು 1 ಕೋಟಿ ರೂಪಾಯಿ ಕೊಡ್ತಿದ್ದೆ, 5 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಕೊಡ್ತಿದ್ದೆ. ರಾಜಕೀಯ ಭಾಷಣದಲ್ಲಿ ಮಾತಾಡಿದಾಗ ಮಾತಾಡಿದ್ದೆ. ಅದಕ್ಕೆ ನಾವು ಮಾಡಿದಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಇದಕ್ಕಿಂತ ಮುಂಚೆ 5 ವರ್ಷ ನಿಮ್ಮದೇ ಆಡಳಿತ ಇತ್ತು, ಅದರಲ್ಲಿ 4 ವರ್ಷ BJP ಸರ್ಕಾರವೇ ಆಡಳಿತ ಮಾಡ್ತಾ ಇತ್ತು, ಕೇಂದ್ರದಲ್ಲಿ ಮಾಡ್ತಾ ಇತ್ತು, ಸ್ಥಳೀಯ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ತಾ ಇತ್ತು, ಕೇಂದ್ರ ಸರ್ಕಾರದಲ್ಲಿತ್ತು, ರಾಜ್ಯ ಸರ್ಕಾರದಲ್ಲಿ ಅವರೇ ಇತ್ತು. ಎಲ್ಲಿ ನೋಡಿದ್ರಲ್ಲಿ BJP ಇತ್ತು. ಆ ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಹೇಳ್ತಾರೆ, BJP ಸರ್ಕಾರ ಇರುವ ಸಂದರ್ಭದಲ್ಲಿ ಅವರು ಬೆಳ್ತಂಗಡಿ ತಾಲೂಕಿಗೆ 3,000 ಕೋಟಿಯನ್ನು ನಾನು ಅನುದಾನ ಕೊಟ್ಟಿದ್ದೇನೆ ಅಂತೇಳಿ ಹೇಳಿದರು. ಈಗ ಅವರು ಮೊನ್ನೆ ಎಲ್ಲಿ ನಾವು ಪ್ರತಿಭಟನೆ ಮಾಡಿದೆವು, ಎಲ್ಲಿ ಧರೆ ಉಳಿದು ಕೆಳಗೆ ಉರುಳಿದೆ ಆ ಜಾಗಕ್ಕೆ ಅವರು 5 ವರ್ಷ ಆಗಿ ಈಗ 6ನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇರುವ ಸಂದರ್ಭ MLA ಅವರು ಪ್ರಪ್ರಥಮವಾಗಿ ಬಂದಂಥದ್ದು ಅದೇ ಜಾಗಕ್ಕೆ ಮೊನ್ನೆ ತಾನೇ ಬಂದಿರುವಂಥದ್ದು. ಬೆಳ್ತಂಗಡಿ ತಾಲೂಕಿಗೆ 3,000 ಕೋಟಿ ಹಾಕಿರ್ಬೋದು, ಆದರೆ ಅವರು ಮೊನ್ನೆ ಬಂದು ನಿಂತಂಥ ಸ್ಥಳಕ್ಕೆ 5 ರೂಪಾಯಿ ಕೂಡ ಇಷ್ಟು ತನಕ ಅವರು 6 ವರ್ಷದಲ್ಲಿ ನಮಗೆ ಕೊಟ್ಟಿಲ್ಲ. ಇದು ನಮ್ಮ ಆಕ್ರೋಶ. ಜನರನ್ನು ಕಪ್ಪು ದಾರಿಗೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದ ಕಾರಣ ನಾವು ಪ್ರತಿಭಟಿಸಿದ್ದೇವೆ. ಅದು ಸವನಾಳಿನ ಗ್ರಾಮಸ್ಥರು ವಿದ್ಯಾವಂತರಾಗಿರುವ ಕಾರಣ ನಾವು ಅದನ್ನು ಪ್ರತಿಭಟಿಸಿದ್ದೇವೆ. ನಮಗೆ ಒಂದು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ನಿಮಗೆ ಅನ್ಯಾಯ ಆದಾಗ ನಿಮಗೆ ಪ್ರತಿಭಟಿಸುವ ಹಕ್ಕಿದೆ ಮತ್ತು ನೀವು ಯಾರನ್ನೂ ಬೇಕಾದರೂ ಪ್ರಶ್ನೆ ಮಾಡ್ಬೋದು. ನಾವು ಓಟು ಹಾಕಿ ಆರಿಸಿದಂಥ ವ್ಯಕ್ತಿ ಅವರು ಜನಪ್ರತಿನಿಧಿ ಆಗಿದ್ದರು, ಅವರು ನಮ್ಮ ಸೇವಕ, ಅವರಿಗೂ ಸಂಬಳ ನಾವು ಕಟ್ಟುವ ಟ್ಯಾಕ್ಸಿನಿಂದ ಬರ್ತದೆ. ಇದು ಸರ್ಕಾರವೇ ನಡೆಯುವಂಥದ್ದು ಜನಪ್ರತಿನಿಧಿಗಳ ಟ್ಯಾಕ್ಸಿನಿಂದ ಅಲ್ಲ, ಜನರ ಸಾರ್ವಜನಿಕರ ಟ್ಯಾಕ್ಸಿನಿಂದ ಅವರು ಜೀವನ ಮಾಡ್ತಾ ಇರುವಂಥದ್ದು. ಅವರು ಮೊನ್ನೆ ಅವರ ಇನೋವಾ ಗಾಡಿಯಲ್ಲಿ ಬಂದರು, ಅದಕ್ಕೆ ಸಮೇತ ಪೆಟ್ರೋಲ್ ಡೀಸೆಲ್ಗೆ ಡ್ರೈವರಿಗೆ ಎಲ್ಲದಕ್ಕೂ ಆ ಗಾಡಿಗೆ ಹೊಸ ಗಾಡಿ ತೆಗೆದುಕೊಡ್ಲಿಕ್ಕೂ ನಮ್ಮ ಟ್ಯಾಕ್ಸಿನ ದುಡ್ಡಿನಿಂದ ಅವರು ಬಂದದ್ದು. ಓಕೆ, ಈಗ ಅಲ್ಲಿ ಮೊನ್ನೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಅವಾಚ್ಯ ಪದಗಳನ್ನು ನಿಂದಿಸ್ತಾರೆ. ನಂತರ ಆ ಪತ್ರಿಕಾಗೋಷ್ಠಿಯಲ್ಲಿ ಆ ನಂತರ ಹೇಳ್ತಾರೆ, ಅಲ್ಲಿನ ಜನರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಹಾಗಾಗಿ ಅವರು ನನ್ನ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತ. ಈ ಬಗ್ಗೆ ಏನು ಹೇಳ್ತೀವಿ? ನೋಡಿ, ನಾವು ಮತ್ತು ಪಿಲಿಕಲ ಜಯಾನಂದರ್ ಅವರು, ಅಂದರೆ ರಾಜೇಶ್ ಭಟ್ ಮತ್ತು ಪಿಲಿಕಲ ಜಯಾನಂದರ್ ಅವರು, ನೀವು ಮಾಧ್ಯಮದವರು ಇಡೀ ಊರಿನಲ್ಲಿ ಕೇಳ್ಕೊಂಡು ಬರ್ಬೋದು. ಅಭಿವೃದ್ಧಿಯ ಬಗ್ಗೆ ಯಾವ ಚಿಂತನೆಯನ್ನು ಇಟ್ಟುಕೊಂಡಿದ್ದಾರೆ, ಜನರ ಮನಸ್ಥಿತಿಗೆ ಸರಿಯಾಗಿ ಯಾವ ರೀತಿಯಲ್ಲಿ ಜನರ ನಡುವೆ ರಾತ್ರಿ ಹಗಲು ಇದ್ದಾರೆ ಎಂಬುದನ್ನು ನೀವು ತಿಳಿಬೋದು. ಇವರು ಹೇಳಿದ ಮಾತುಗಳನ್ನು, ಈ ಅವ್ಯಾಚ್ಯ ಶಬ್ದವನ್ನು ಹೇಳಿದ ಮಾತುಗಳನ್ನು ಮರೆಮಾಚಲಿಕ್ಕೋಸ್ಕರ ಮಾಧ್ಯಮದವರ ಮುಂದೆ ಬಂದು, ನಾನು ಆಕ್ರೋಶ ಬಂದಿದ್ರು ಆ ಮಾತು ಹೇಳಿದ್ದೇನೆ, ಅವರು ಪುಡಾರಿಗಳು ಅಂತೇಳಿ ನಮಗೊಂದು ಅಪವಾದದ ಪಟ್ಟ ಕಟ್ತಾರೆ. ಮಾಧ್ಯಮದವರ ಮೇಲೆ ಮೊನ್ನೆ ಬೆಂಗಳೂರು ಮೈಸೂರು ಚಲೋದಲ್ಲಿ ಯಾರು ಪುಡಿ ರೌಡಿಗಳಾಗಿ ಪುಡಾರಿಗಳಾಗಿ ಇಡೀ BJP ಪಕ್ಷವನ್ನೇ ಗುತ್ತಿಗೆ ತೆಗೆದುಕೊಂಡವರಾಗೆ ನಡ್ಕೊಂಡದ್ದು ಇಡೀ ಮಾಧ್ಯಮದವರಿಗೆ ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಅವ್ಯಾಚ್ಯ ಶಬ್ದವನ್ನು ಬೈದಿದ್ದಾರೆ ಅವರು ಜನಪ್ರತಿನಿಧಿಗಳಾಗಿ. ಅವರು ಬೈಬಾರ್ದಿತ್ತು. ಅವರು ಸಂವಿಧಾನಕ್ಕೆ ಅಗೌರವವನ್ನು ತಂದಿದ್ದಾರೆ. ಪ್ರಮಾಣ ವಚನ ಮಾಡುವಾಗ ಏನು ಹೇಳಿದ್ದಾರೆ ಅದು ಯಾವುದನ್ನು ಈಗ ಅವರು ಪಾಲಿಸ್ತಾ ಇಲ್ಲ. ಈಗ ಮೊನ್ನೆ 5 ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಹೌದು ಸರ್. ಮತ್ತೆ ನಿಮ್ಮ ಬೇಡಿಕೆಗಳು ಏನೇನಿದೆ, ಅದು 5 ಲಕ್ಷದಲ್ಲಿ ಸಾಧ್ಯ ಆಗುತ್ತಾ ಅಥವಾ ಬೇರೆ ಏನಾದರೂ ಬೇಡಿಕೆಗಳನ್ನ ಶಾಸಕರಿಗೆ ಮೊನ್ನೆ ಸಂದರ್ಭದಲ್ಲಿ ಹೇಳಿದ್ದೀರಾ, ಏನ್ ಕತೆ? ನೋಡಿ, ಮೊನ್ನೆ ಅವರು 5 ಲಕ್ಷ ಕೊಡ್ಲಿಕ್ಕೆ ಇರುವಂತದ್ದು ಅವ್ರು ಕೊಡ್ಲೇಬೇಕು, ಶಾಸಕರವರು ಅವ್ರು ಕೊಡ್ಲೇಬೇಕು. ಅವರು ಜನಪ್ರತಿನಿಧಿಯಾಗಿ ಜನ ಸೇವಕನಾಗಿ ಅವ್ರು ಮಾಡುವಂತ ಕರ್ತವ್ಯ ಅವ್ರು ಮಾಡಬೇಕು. ನಾವು ಕೇಳಿ ಕೊಡೋದಲ್ಲ, ಅವ್ರು ತಿಳ್ಕೊಂಡು ಕೊಡ್ಬೇಕು ಸರ್. ಇದು ನಮ್ಮ ಆಕ್ರೋಶ. ಜನರು ಕಷ್ಟ ಹೇಳ್ಕೊಂಡು ಹೋಗುವಾಗ ನೀನು ಎದ್ದು ನಡಿ, ನನ್ನ ಆಫೀಸಿಗೆ ಬರಬೇಡ ಅಂತ ಹೇಳಿದ ಮಾತು ಇದಕ್ಕಿಂತ ಮುಂಚೆಯೂ ಇದೆ. ಅಲ್ಲಿ ಅವರು ಜನಪ್ರತಿನಿಧಿ ಆದಂತ ಬಿಜೆಪಿ ಮೆಂಬರ್ಗಳಿಗೆ ಅಥವಾ ಬಿಜೆಪಿ ಕಾರ್ಯಕರ್ತರಿಗೆ ಮಾತ್ರ ಅವರು ಶಾಸಕರಲ್ಲ. 2,40,000 ಜನರಲ್ಲಿ ಅವರಿಗೆ 1,04,000 ಜನ ವೋಟ್ ಹಾಕಿದ್ದಾರೆ. ಅದರಲ್ಲಿ ನಾವೇ ಇರ್ಬೋದು, ಇಲ್ಲದೇನೆ ಇರ್ಬೋದು. ಅವರು ಅಷ್ಟು ಜನರ ಓಟು ತಗೊಂಡವರು ಇವರು ಕನ್ಸಿಡರ್ ಮಾಡ್ತಾರಾ ಇವರು ಬಿಜೆಪಿ ಇವರು ಕಾಂಗ್ರೆಸ್ ಅಂತ? ಅವರು ಇಡೀ ತಾಲೂಕಿಗೆ ಶಾಸಕ, ಬಿಜೆಪಿ ಕಾರ್ಯಕರ್ತರಿಗೆ ಮಾತ್ರ ಶಾಸಕರಲ್ಲ ಅಂತೇಳಿ ನಮ್ಮ ಪ್ರಶ್ನೆ ಇರುವಂಥದ್ದು. ಇದನ್ನು ನಾವು ವ್ಯಕ್ತಪಡಿಸ್ತೇವೆ. ಮತ್ತೆ ಇಲ್ಲಿಯ ಮೆಂಬರ್ಗಳದ್ದು ಏನು ಅಂತ ಹೇಳಿದ್ರೆ ಸರ್, ನಾವು ತಿಳ್ಕೊಂಡ ಪ್ರಕಾರದಲ್ಲಿ 25 ವರ್ಷದ ಬಿಜೆಪಿ ಆಡಳಿತದ ಗ್ರಾಮ ಪಂಚಾಯತಿ ಇವತ್ತಿನ ತನಕವೂ ಇದೆ. ಈಗ ನಾವು ಪ್ರಬುದ್ಧರಾದ ಕಾರಣ ಎಲ್ಲ ಸಮಾಜದಲ್ಲಿ ಎಲ್ಲ ಊರಿನಲ್ಲಿ ಹೋಗಿ ಬಂದು ಈ ಟಿವಿ ಮಾಧ್ಯಮ ದೃಶ್ಯ ಮಾಧ್ಯಮ ಎಲ್ಲ ನೋಡಿದ ನಂತರ ನಾವು ಕೂಡ ಪಂಚಾಯತ್ ರಾಜ್ ಆಕ್ಟ್ ಅನ್ನು ಓದುತ್ತಾ ಇರುವ ಕಾರಣ ಇವರು ಮಾಡುವಂತ ಅವ್ಯವಹಾರಗಳಿಗೆ ನಾನು ಮತ್ತು ಪಿಲಿಕಲ ಜಯನಂದ ನಾವು ಅವರಿಗೆ ಸಿಂಹ ಸ್ವಪ್ನರಾಗಿದ್ದೇವೆ. ಎಲ್ಲ ಕಡೆ ಅವರನ್ನು ಪ್ರಶ್ನೆ ಮಾಡ್ತೇವೆ, ಯಾಕೆ ಈ ತರ ಮಾಡಿದ್ರಿ, ಬಂದಂತ ಕಾಮಗಾರಿಗಳನ್ನು ಯಾಕೆ ನೀವು ಬೇರೆ ಕಡೆ ಹಾಕಿದ್ದೀರಿ, ಯಾಕೆ ಇಷ್ಟು ದುಡ್ಡು ತಿಂದಿದ್ದೀರಿ, ಅವರ ಸ್ವಂತ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿ ಅವರು ಇಡೀ ಊರನ್ನೇ ಅಭಿವೃದ್ಧಿ ಮಾಡಲಿಕ್ಕೆ ಇಬ್ಬರು ಬಿಡ್ತಾ ಇಲ್ಲ ಅಂತ ಹೇಳಿ ನಿನ್ನೆ ದೃಶ್ಯ ಮಾಧ್ಯಮದಲ್ಲಿ ಅವರು ಒಂದು ಬೈಟ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ. ಅವರ ಅವ್ಯವಹಾರಗಳ ದಾಖಲೆಗಳನ್ನು ತೆಗಿತೇವೆ. ಅದನ್ನು ನಾವು ಲೋಕಾಯುಕ್ತಕ್ಕೂ ನಾವು ಪ್ರಚುರಪಡಿಸಲಿಕ್ಕಿದ್ದೇವೆ ಸರ್.